ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯಾಗಿದೆ ಬಿಜೆಪಿಯಿಂದ. ಅದೇ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಯತ್ನಾಳರ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತ ಗೊತ್ತಾಯಿತು. ಅವರ ಬಣದವರು ಕಟ್ಟರ್ ಜೊತೆಗೆ ನಿಂತ್ಕೊಂಡವರು ಯಾರು ಸಿಕ್ಕರ? ಏನು ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದೇರ್ ಮೈಂಡ್? ಏನಾಗ್ತಿದೆ? ಅಜಿತ್, ಪ್ರಶಾಂತ್ ವಿವರವಾಗಿ ಎಲ್ಲ ಅವರ ನಡೆಗಳ ಬಗ್ಗೆ, ಮಾತಿನ ಬಗ್ಗೆ ಹೇಳಿದರು. ವಿಜೇಂದ್ರ ಅವರನ್ನ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೊಳ್ಳುವಂಥ ಪ್ರಯತ್ನವನ್ನು ಯತ್ನಾಳ್ಗಿಂತ ಹೆಚ್ಚಾಗಿ ಮಾಡಿದಂಥ ಅನೇಕ ನಾಯಕರುಗಳಿದ್ದಾರೆ. ಅವರು ಕೇವಲ ತಲೆ ಕೆಲಸವನ್ನು ಕೊಟ್ಟರೆ ಯತ್ನಾಳ್ ಬಾಯಿ ಕೆಲಸ ಕೊಟ್ಟು ಇವತ್ತು ಉಚ್ಚಾಟನೆ ಆಗಿದ್ದಾರೆ. ಮುಂದುವರಿದು ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಆದ ಬಳಿಕ ಏನು ಮಾಡಬೇಕು, ಏನು ನಮ್ಮ ಮುಂದಿನ ಸ್ಟ್ರಾಟಜಿಗಳು ಅನ್ನೋದ್ರ ಬಗ್ಗೆ ದೂರವಾಣಿಯ ಮೂಲಕ ಕೆಲವರು ಸಂಪರ್ಕವನ್ನು ಮಾಡಿ ನಾಳೆ ಬಹುಶಃ ಬೆಂಗಳೂರಿನ ಸಭೆಯನ್ನು ಕೂಡ ಮಾಡುವಂಥ ಯೋಚನೆಯಲ್ಲಿದ್ದಾರೆ. ಆರಂಭದಲ್ಲಿ ಎಲ್ಲರೂ ಕೂಡ ಇವತ್ತು ಬೆಳಿಗ್ಗೆ ಮಾತನಾಡಿ ಯತ್ನಾಳರ ಪರವಾಗಿ ನಾವಿದ್ದೇವೆ, ಅವರು ಯಾವುದಕ್ಕೂ ಕೂಡ ಅಂದರೆ ಹಿಂಜರಿಕೆ ಬೇಡ ಹೇಳುವಂಥ ಮಾತುಗಳನ್ನು ಹೇಳಬೇಕು ಅನ್ನೋಷ್ಟರ ಮಟ್ಟಿಗಿನ ಚರ್ಚೆಗಳಾಗಿದ್ವು. ಆದರೆ ಯಾರೂ ಕೂಡ ಮಾತಾಡಲಿಲ್ಲ. ಹೀಗಾಗಿ ಬಹುಶಃ ನಾಳೆ ಎಲ್ಲರೂ ಕೂಡ ನಿರ್ಣಯಕ್ಕೆ ಬಂದು ಯಾವ ನಿರ್ಣಯವನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತು ರಮೇಶ್ ಜಾರಕಿಹೊಳಿ ಒಬ್ಬರು ಮಾತಾಡಿದ್ದಾರೆ, ಪ್ರತಾಪ್ ಸಿಂಹ ಮಾತಾಡ್ತಾರೆ ಎನ್ನುವಂಥ ಮಾಹಿತಿಗಳಿದ್ವು, ಅವರು ಮಾತನಾಡಲಿಲ್ಲ. ಹೀಗೆ ಅವ್ರ ಬಣದಲ್ಲಿ ಬಹುತೇಕರು ಯಾರೂ ಕೂಡ ಮಾತಾಡಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕುಳಿತುಕೊಂಡು ಚರ್ಚೆಯನ್ನು ಮಾಡಿ ಮಾಧ್ಯಮಕ್ಕೆ ಹೋಗೋಣ ಹೇಳುವಂಥ ಒಂದು ನಿರ್ಣಯಕ್ಕೆ ಬಂದಿರುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾಕೆಂದರೆ ನಾವು ಅವರ ಬಣದಲ್ಲಿರುವಂಥ ಕೆಲವರಿಗೆ ಕರೆಯನ್ನು ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ನಾವು ಮಾತಾಡ್ತೇವೆ, ಆದರೆ ಇವತ್ತು ಮಾತಾಡೋದಿರುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅಜಿತ್, ಪ್ರಮುಖವಾಗಿ ಯತ್ನಾಳ್ ಅವರ ಹೇಳಿಕೆಗಳ ಬಗ್ಗೆ ಮತ್ತು ಅವರ ನಡೆಗಳ ಬಗ್ಗೆ ಅವರ ಬಣದಲ್ಲಿಯೇ ಸಾಕಷ್ಟು ವ್ಯಾಪಕವಾದ ವಿರೋಧಗಳು, ಚರ್ಚೆಗಳು ಆಗ್ತಾ ಇದ್ವು. ಯಾಕೆಂದರೆ ಯಾವಾಗ ಅವರಿಗೆ 2ನೇ ನೋಟಿಸನ್ನು ಕೊಟ್ಟಿದ್ದರು, ಆ ನೋಟಿಸನ್ನು ಕೊಟ್ಟ ಬಳಿಕ ತಾವು ಮಾತನಾಡಬೇಡಿ ಹೇಳುವಂಥ ಸಲಹೆಯನ್ನು, ಸೂಚನೆಯನ್ನು ಅವರ ಬಣದ ಪ್ರಮುಖ ನಾಯಕರೆಲ್ಲರೂ ನೀಡಿದಾಗಲೂ ಕೂಡ ಯತ್ನಾಳ್ ಅವರು ವಿಧಾನಸೌಧದ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಮಾತಾಡಿದ್ದು, ಜಾತಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದು, ಇದು ಅವರಿಗೆ ಬಹಳ ತುಟ್ಟಿ ಆಯಿತು ಎನ್ನುವಂಥದ್ದು ಅವರ ವಲಯದಲ್ಲೇ ಕೇಳಿ ಬರ್ತಾ ಇರುವಂಥ ಮಾತು. ಯಾಕೆಂದರೆ ಯಾವುದೇ ವಿಚಾರಗಳನ್ನು ಕೂಡ 4 ಗೋಡೆಗಳ ಮಧ್ಯೆ ಸಾಮಾಜಿಕವಾಗಿ ಹೇಳೋದಕ್ಕೂ 4 ಗೋಡೆಗಳ ಮಧ್ಯೆ ಹೇಳೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಯತ್ನಾಳ್ ಅವರು ನಮ್ಮ ಮಾತನ್ನೇ ಕೇಳಲಿಲ್ಲ, ಹಾಗಾಗಿ ಈ ಒಂದು ಪರಿಸ್ಥಿತಿ ಬಂದಿದೆ ಹೇಳುವಂಥ ಬೇಸರ ಅವರ ತಂಡದಲ್ಲಿಯೂ ಕೂಡ ಇದೆ. ಆದರೆ ಈಗ ಇಲ್ಲಿಯ ತನಕ ಅವರನ್ನು ವಿರೋಧ ಮಾಡಿಕೊಂಡು, ಈ ವಿಜೇಂದ್ರ ನಾಯಕತ್ವವನ್ನು ವಿರೋಧ ಮಾಡಿಕೊಂಡು ಸಭೆಗಳನ್ನು ಮಾಡಿ ಸಮಾವೇಶಗಳನ್ನು ಮಾಡೋದಕ್ಕೆ ಮುಂದಾದಂಥವರು ಏಕಾಏಕಿ ನಾವು ಸೈಲೆಂಟ್ ಆದರೆ ಎಲ್ಲೋ ನಾವು ಹಿಂದೆ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಬಿಟ್ವಿ ಹೇಳುವಂಥ ಮೆಸೇಜ್ಗಳು ಕೂಡ ಹೋಗ್ತವೆ. ಆಗದ ರೀತಿಯಲ್ಲಿ ಬ್ಯಾಲೆನ್ಸಿವ್ ಆಗಿ ನಾವು ಒಂದು ನಿರ್ಣಯಕ್ಕೆ ಬರೋಣ ಹೇಳುವಂಥ ಒಂದು ಪ್ರಾಥಮಿಕವಾದ ಚರ್ಚೆಯನ್ನು ಕೂಡ ಅಜಿತ್ ಅವರು ಮಾಡಿದ್ದಾರೆ. ಹೀಗಾಗಿ ಬಹುಶಃ ನಾಳೆ ಆ ಸಭೆ ಬೆಂಗಳೂರಿನಲ್ಲಿ ಆಗಬಹುದು. ಯಾಕೆಂದರೆ ಕೂಡಲ ಸಂಗಮದಲ್ಲಿ ಲಿಂಗಾಯತ ಸಮಾವೇಶವನ್ನು ಮಾಡಬೇಕು ಕುರಿತಾಗಿ ಬೆಂಗಳೂರಿನ ಸಭೆಯನ್ನು ಕರೆಯೋದಕ್ಕೆ ಅವರು ಈ ಹಿಂದೆ ನಿರ್ಧಾರ ಮಾಡಿದರು. ಆದರೆ ಈಗ ಉಚ್ಚಾಟನೆ ಆಗಿರೋದ್ರಿಂದ ಮುಂದೇನು ಮಾಡಬೇಕು ಅನ್ನೋ ಕುರಿತಾಗಿ ಆ ಸಭೆಯ ಅಜೆಂಡಾ ಬದಲಾಗಿದೆ. ಬಹುಶಃ ನಾಳೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೀತಾ ಹೇಳುವಂಥ ಮಾಹಿತಿಗಳು ಬರ್ತಾ ಇದೆ. ಅಜಿತ್, ಎಸ್, ಅದೇ ರೀತಿ ಪ್ರಶಾಂತ್ ಹತ್ರ ಮತ್ತೆ ಹೋಗ್ತಾ ಇದ್ದೀನಿ. ಪ್ರಶಾಂತ್, ಪ್ರತ್ಯೇಕ ಪ್ರಾದೇಶಿಕ ಪಕ್ಷ ಅಷ್ಟು ಸುಲಭನಾ? ಈಸ್ ಯತ್ನಾಳ್ ರಿಯಲಿ ಸೀರಿಯಸ್ ಅಬೌಟ್ ಇಟ್? ನೋಡಿ ಅಜಿತ್, ಯತ್ನಾಳರು ಮತ್ತು ಉಳಿದ ಅವರ ಬೆಂಬಲಿಗರೇನಿದ್ದಾರೆ, ಒಂದು ವೇಳೆ ಪಾರ್ಟಿಯಿಂದ ಹೊರಗಡೆ ಬರೋದಾದರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅನೇಕ ಬಾರಿ ತಮ್ಮ ಆಂತರಿಕ ಸಭೆಗಳಲ್ಲಿ ಮಾತಾಡ್ಕೊಂಡಿದ್ದಾರೆ. ಯತ್ನಾಳರು ಕೂಡ ಅನೇಕರ ಹತ್ರ ಆತ್ಮೀಯವಾಗಿ ಮಾತನಾಡುವಾಗ, ಮಾಡಿದರೆ ಹೇಗೆ, ನಾನು ಹೊರಗಡೆ ಹಾಕಿದರೆ ಅದನ್ನು ಪ್ರಾದೇಶಿಕ ಪಕ್ಷ ಮಾಡ್ತೀನಿ, ಒಂದು ಹಿಂದುತ್ವದ ಆಧಾರಿತ ಪಕ್ಷವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ರಾಜಕಾರಣಕ್ಕೊಂದು ಇತಿಹಾಸ ಅಂತ ಇರುತ್ತೆ. ನಾನು ಇತಿಹಾಸದಲ್ಲಿ ಇದ್ದದ್ದನ್ನು ಯಾರೂ ಸಾಧಿಸಲಿಕ್ಕೆ ಆಗಲ್ಲ ಅಂತ ಹೇಳಲ್ಲ. ಆದರೆ ಕರ್ನಾಟಕ ಇದುವರೆಗೂ ಹಿಂಗಾಗಿದೆಯಪ್ಪ ಅಂತ ಹೇಳ್ಬೋದು ನಾವು. ಕರ್ನಾಟಕದ ರಾಜಕಾರಣದ ಇತಿಹಾಸವನ್ನು ನೀವು ನೋಡಿ, ಘಟಾನುಘಟಿಗಳನ್ನು ತೆಗೆದು ನೋಡಿ. ನಿಜಲಿಂಗಪ್ಪನವರು ಸಿಂಡಿಕೇಟ್ ಸಂಸ್ಥಾ ಕಾಂಗ್ರೆಸ್ 72ರಲ್ಲೇ ಕರ್ನಾಟಕದಲ್ಲಿ ಸಂಸ್ಥಾ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ತು. ಅದಾದಮೇಲೆ ದೇವರಾಜ ಅರಸರು 80ರಲ್ಲಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಕ್ರಾಂತಿರಂಗ ಇವೆಲ್ಲ ಆದವು. ಒಮ್ಮೆ ಅಧಿಕಾರದಲ್ಲಿ ಜನತಾ ಪಾರ್ಟಿ ಅಧಿಕಾರ ಬರೋದರಲ್ಲಿ ಪಾತ್ರ ಇತ್ತು ಅನ್ನೋದು ಬಿಟ್ಟರೆ ದೇವರಾಜ ಅರಸರಿಗೆ ಏನು ಪ್ರಾದೇಶಿಕ ಪಕ್ಷದಲ್ಲಿ ಏನು ಭಾಳ ದೊಡ್ಡ ಲಾಭ ತರಲಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದಲ್ಲಿ ಪುನರಪಿ ಅಂದರೆ 2ನೇ ಬಾರಿ ಸರ್ಕಾರ ತಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ದೇವರಾಜ ಅರಸರ ನಂತರ ಅದು ರಾಮಕೃಷ್ಣ ಹೆಗಡೆ. ಆದರೆ ರಾಮಕೃಷ್ಣ ಹೆಗಡೆ ಅವರನ್ನು ದೇವೇಗೌಡರು 96ರಲ್ಲಿ ಪ್ರಧಾನಿಯಾಗಿ ಒಂದು ವಾರದಲ್ಲಿ ಹೊರಗೆ ಹಾಕಿದಾಗ ಅವರ ಲೋಕಶಕ್ತಿ ಪಕ್ಷ ಮತ್ತು JDU ಭಾಳ ದೊಡ್ಡ ಒಂದು ಲಾಭವನ್ನೇನು, ಒಂದು ಸಲ ಲೋಕಸಭೆಯಲ್ಲಿ ಲಾಭ ತಂದು ಅವರು ಕೇಂದ್ರದ ವಾಣಿಜ್ಯ ಸಚಿವರಾದರೂ ಬಿಟ್ಟರೆ ಆ ಪ್ರಾದೇಶಿಕ ಪಕ್ಷವನ್ನು ಇಲ್ಲಿ ಗಟ್ಟಿಗೊಳಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಅದಾದ ನಂತರ ನೀವು ಬಂಗಾರಪ್ಪನವ್ರನ್ನ ತೆಗೆದುಕೊಳ್ಳಿ. ಬಂಗಾರಪ್ಪನವರು 94ರಲ್ಲಿ PV ನರಸಿಂಹರಾವ್ ಅವರ ವಿರುದ್ಧ ಮುನಿಸ್ಕೊಂಡು ಕ್ಲಾಸಿಕ್ ಕಂಪ್ಯೂಟರ್ಸ್ ಹಗರಣದಲ್ಲಿ ಅವರ ಹೆಸರು ಬಂದು ಅವರು ಹೊರಗಡೆ ಬಂದ ನಂತರ ಏನು ಹೊಸ ಪಕ್ಷ ಕಟ್ತಾರೆ,
ಕರ್ನಾಟಕ ಕಾಂಗ್ರೆಸ್ ಪಕ್ಷ ನಿಯರ್ಲಿ 8.52 ಹ್ಯೂಜ್ ಪರ್ಸೆಂಟೇಜ್ ವೋಟ್ ಶೇರ್ ತೆಗೆದುಕೊಂಡ್ರು ಒಬ್ಬ ನಾಯಕನಾಗಿ. 10 ಶಾಸಕರನ್ನ KCP ಗೆಲ್ಕೊಂತು. ಆದರೆ ನಂತರದ ದಿನಗಳಲ್ಲಿ ಒನ್ ಇಲೆಕ್ಷನ್ ಫೆನಾಮಿನನ್ ಆಗಿ ಉಳಿದು ಅಷ್ಟೇ ಅವು. ಎರಡನೇ ಇಲೆಕ್ಷನ್ಗೆ ಅವು ಇರಲಿಲ್ಲ. ಅದಾದ್ಮೇಲೆ ಆ ಸಾಹಸ ಮಾಡಿದ್ದು BS ಯಡಿಯೂರಪ್ಪನವರು. ಹೌದು, 10% ವೋಟು 6 ಶಾಸಕರು 2013ರಲ್ಲಿ KJP ಕಟ್ಟಿ, 14ರಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಿದಾಗ ತಾವೇ ಹೇಳಿಕೆ ಕೊಟ್ಟರು, ನಾನು BJP ಜೊತೆ ಮರ್ಜ್ ಮಾಡಿಬಿಡ್ತೀನಿ ಅಂತ. ಅಂದರೆ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆ ಇರಲಿಲ್ಲ. ಈಗ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ತೆಗೆದುಕೊಳ್ಳೋಣ. ಯತ್ನಾಳ್ರು ಜನಪ್ರಿಯರಿದ್ದಾರೆ ಮುಂಬೈ ಕರ್ನಾಟಕ ಭಾಗದಲ್ಲಿ, ಅವ್ರಿಗೊಂದು ಟ್ರ್ಯಾಕ್ಷನ್ ಇದೆ. ಬಟ್ ಯತ್ನಾಳ್ರು ಈಸ್ ಆಲ್ವೇಸ್ ಎ ಲೋನ್ ಫೈಟರ್. ಅವರು ನೀವು ಕಳೆದ 25 ವರ್ಷಗಳ ಅವ್ರ ಹೋರಾಟಗಳನ್ನು ಗಮನಿಸ್ತಾ ಬನ್ನಿ. ಅವರು ಮಾತಾಡ್ತಾರೆ, ಆದರೆ ಬರೀ ಮಾತಿನಿಂದ ಸಾಧ್ಯ ಆಗತ್ತಾ? ಯಾವುದೋ ಒಂದು ಹೊಸ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ನಿಮಗೆ ಫಸ್ಟ್ ಬರೋದು ರಿಸೋರ್ಸಸ್ ಉಂಟಾ? ಹೌದು. ಸರಿ, ರಿಸೋರ್ಸಸ್ ಈಗ GM ಸಿದ್ದೇಶ್ವರ್ ಜೊತೆಗಿದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ರಿಸೋರ್ಸಸ್ ಆಯಿತು ಅಂತ ಅಂದ್ಕೊಳ್ಳೋಣ. ನಿಮಗೆ ಎರಡನೇದು ಬೇಕಾಗಿರ್ತಕ್ಕಂಥದ್ದು ಕಾರ್ಯಕರ್ತರು ಮತ್ತು ನಾಯಕರು ನಾಳೆ ನೀವು ದಡ ಸೇರಿಸ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಿಮ್ಮ ಜೊತೆಗೆ ಬರಬೇಕಲ್ಲ. ಹೌದು. ಬಸನಗೌಡ ಪಾಟೀಲ್ ಯತ್ನಾಳ್ರು ಇಲ್ಲಿಯವರೆಗೆ ಅವ್ರೇನು ಟಿಕೆಟ್ ಹಂಚಿಕೆ ಮಾಡಿಲ್ಲ. ಅವರು ಇಲ್ಲಪ್ಪ ಬೇರೆ ಊರಿನಲ್ಲಿ ಅವ್ರ ರಾಜಕಾರಣವನ್ನು ಈಗ ಯಡಿಯೂರಪ್ಪನವ್ರದ್ದು ಹೆಂಗಿತ್ತು, ಬೆಂಗಳೂರಿನಲ್ಲಿ ರಾಜಕಾರಣ, ಶಿವಮೊಗ್ಗದಲ್ಲಿ ರಾಜಕಾರಣ ಮಾಡ್ತಿದ್ರು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಡಿಯೂರಪ್ಪ ಅನಂತಕುಮಾರ್ ಟಿಕೆಟ್ ಕೊಡಿಸ್ತಾ ಇದ್ರು, ಯಾರನ್ನೋ ಶಾಸಕರನ್ನಾಗಿ ಮಾಡ್ತಾಯಿದ್ರು, ಸಂಸದರನ್ನಾಗಿ ಆರಿಸ್ತಾಯಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಆ ಪಾಲಿಟಿಕ್ಸನ್ನು ಇಲ್ಲಿವರೆಗೆ ಮಾಡಿಲ್ಲ. ಕರೆಕ್ಟ್. ಅವರು ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ. ಅವ್ರದ್ದೊಂದು ಹಿಂದುತ್ವದ ಬದ್ಧತೆ ಇದೆ, ಅವ್ರಿಗೊಂದು ಉತ್ತರ ಕರ್ನಾಟಕದ ಶೈಲಿಯ ಮಾತಿನ ಚಾಕಚಾಕ್ಯತೆ ಇದೆ, ಅದು ಸರಿ. ಆದರೆ ನೀವು ಸಂಸ್ಥೆ ಕಟ್ಟಬೇಕಾದ್ರೆ ನಿಮ್ಮ ಜೊತೆ ಬರೋರಿಗೆ ಇಲ್ಲಪ್ಪ ನೀವು ದಡ ಸೇರಿಸ್ತಾ, ನೀವು ನಂಬ್ಕೊಂಡ್ರೆ ನಾನು ದಡ ಸೇರಿಸ್ತೀನಿ. ಹೌದು, ಎಲ್ಲರೂ ಅವರವ್ರ ರಾಜಕೀಯ ಭವಿಷ್ಯ ಯೋಚನೆ ಮಾಡ್ತಾರಲ್ವ, ಅನ್ನೋ ವಿಶ್ವಾಸ ಬೇಕಾಗತ್ತೆ. ಮೂರನೇದು ಅಜಿತ್, ನೀವು ಯಾವತ್ತಿಗೂ ನೋಡಿ, ಯಾರು ಲೀಡರಾಗಿ ಕೆಲಸ ಮಾಡ್ತಾರೆ ಅವನ ವಿರುದ್ಧ ಮಾತನಾಡಿರ್ತಕ್ಕಂಥವ್ರು ಎಲ್ಲ ಸಂಘಟನೆಗಳು, ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇರ್ತಾರೆ. ಬೈಲಿಕ್ಕೆ ನಿಮ್ಮ ವ್ಯಾಲ್ಯೂ ಈಸ್ ಬೈತಾ ಇದ್ದೀರಿ ಅನ್ನೋ ಕಾರಣಕ್ಕೋಸ್ಕರ. ಹೌದು. ಬಟ್ ನೀವು ಮತ್ತೊಂದು ಪೊಲಿಟಿಕಲ್ ಪಾರ್ಟಿಗೆ ಹೋದಾಗ ನೀವು ಅದನ್ನು ಕಟ್ಟಬೇಕಾಗತ್ತೆ. ಅದಕ್ಕೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ಅಜೆಂಡಾ ಬೇಕಾಗತ್ತೆ. ಕರೆಕ್ಟ್. ಲಾಂಗ್ ಟರ್ಮ್ ಅಂದರೆ ಈಗ ನೋಡಿ, ಇವತ್ತು 2025 ಮಾರ್ಚ್ದಲ್ಲಿ ನಾವಿದ್ದೀವಿ. ಚುನಾವಣೆ ಇನ್ನೂ 3 ವರ್ಷ 2 ತಿಂಗಳು ಟೈಮ್ ಇದೆ. ಅಂದರೆ 38 ತಿಂಗಳು ನೀವು ಸಸ್ಟೈನ್ ಮಾಡಬೇಕು. ಅದು ಯತ್ನಾಳ್ರಿಂದ ಸಾಧ್ಯ ಆಗತ್ತಾ ಅಂತಕ್ಕಂಥದ್ರ ಬಗ್ಗೆ ಐ ಹ್ಯಾವ್ ಮೈ ಓನ್ ಡೌಟ್ಸ್. ನಾನು ಯಾರನ್ನು ನೋಡಿ, ರಾಜಕಾರಣದಲ್ಲಿ ಯಾರನ್ನು ನೀವು ಇಲ್ಲ ಇವ್ರದ್ದು ಇಲ್ಲ ಅಂತ ಶರ ಬರೀಲಿಕ್ಕಾಗಲ್ಲ. ಹಿ ಮೇ ಗಿವ್ ಸರ್ಪ್ರೈಸಸ್. ಆದರೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಏನು ಸಾಧ್ಯ ಆಗ್ಬೋದು ಅಂತ ನೀವು ನನ್ನನ್ನು ಕೇಳಿದರೆ, ನೋಡಿ, ಈ ಲೈನ್ ಬಗ್ಗೆ ನಾವು ಅನೇಕ ಬಾರಿ ಮಾತಾಡಿದ್ದೀವಿ. ಮೊನ್ನೆ ಹನಿ ಟ್ರ್ಯಾಪ್ನ ಪ್ರಕರಣ ಬಂತು, ಯತ್ನಾಳ್ರು ವಿಷಯ ಪ್ರಸ್ತಾಪಿಸ್ತಾರೆ, KN ರಾಜಣ್ಣ ಬಂದು ಅದರಲ್ಲಿ ಮಾತಾಡ್ತಾರೆ. ನಿನ್ನೆ ಕೋಇನ್ಸಿಡೆಂಟ್ಲಿ ಸತೀಶ್ ಜಾರಕಿಹೊಳಿ ಹೋಗಿ ಕುಮಾರಸ್ವಾಮಿ ಅವರು ಮೀಟ್ ಅಲ್ವಾ? ಸತೀಶ್ ಜಾರಕಿಹೊಳಿ, ರಾಜಣ್ಣ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅಕ್ಟೋಬರ್ 31 ಡೆಡ್ಲೈನನ್ನು DK ಶಿವಕುಮಾರ್ ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಜೊತೆಗಿದ್ದಾರೆ. ನಾಳೆ ಪ್ರಸಂಗ ಬಂದರೆ ಗೊತ್ತಿಲ್ಲ, ಕರ್ನಾಟಕದ ರಾಜಕಾರಣ ಸಾಕಷ್ಟು ಒಂದು ರೀತಿಯ ಕವಲೊಡೆದ ಹಾದಿಯಲ್ಲಿ ನಿಂತಿದೆ ಅಂತ ನನಗನ್ನಿಸ್ತಾ ಇದೆ. ಅನೇಕ ಹಾದಿಗಳು ಇಲ್ಲಿ ಕವಲೊಡಿತವೆ. ಆ ಕವಲೊಡೆದ ಹಾದಿಯಲ್ಲಿ ಯಾರ ಜೊತೆಗೆ ಬರ್ತಾರೆ, ಯಾರ ಜೊತೆಗೆ ಹೋಗ್ತಾರೆ ಅನ್ನೋದನ್ನು ನೀವು ಈಗಲೇ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು 20 ವರ್ಷಗಳ ಕಾಲದ ಏನೊಂದು ಸ್ಟ್ಯಾಟಸ್ಕೋ ಇತ್ತು, ಅದು ನನಗನ್ಸುತ್ತೆ ಈ ವರ್ಷಾಂತ್ಯದಲ್ಲಿ ಅದು ಮುರಿದು ಬೀಳುತ್ತೆ. ನಾವೆಲ್ಲ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಿಂದ ಸ್ಟೇಟ್ ಪಾಲಿಟಿಕ್ಸ್ ಇಂಟ್ರೆಸ್ಟಿಂಗ್ ಆಗ್ಬೋದು ಅಂದ್ಕೊಂಡಿದ್ವಿ. ನೋಡಿದ್ರೆ ಈಗಿಂದಾನೇ ಶುರು ಆಗ್ತಿದೆ ಅದು. ಡೆಫಿನೆಟ್ಲಿ. ಹಾಗೆ ಆ ಪರಿಸ್ಥಿತಿಯಲ್ಲಿ ಯತ್ನಾಳ್ರು ಹೊಸ ಹಾದಿಯ ಹುಡುಕಾಟ ನಡೆಸಬಹುದು ಅಂತ ಅನಿಸುತ್ತೆ. ಈಗಲೇ ಅವ್ರೇನೋ ಪಾರ್ಟಿ ಸ್ಥಾಪನೆ ಮಾಡಿಬಿಡ್ತಾರೆ. ನಾನು ಐ ವಾಸ್ ಕ್ಯೂರಿಯಸ್, ಯತ್ನಾಳ್ರ ಜೊತೆಗಿದ್ದವ್ರು ಏನು ಹೇಳಿಕೆ ಕೊಡ್ತಾರೆ ಅಂತ. ಒಂದು ವೇಳೆ ಅಜಿತ್ ಅವ್ರ ಜೊತೆ ಹೊಸ ಪಾರ್ಟಿಗೆ ಬರೋರು ತಯಾರಿದ್ದರೆ ಇವತ್ತು ಬೆಳಿಗ್ಗೆ ಒಂದು ಪತ್ರಿಕಾಗೋಷ್ಠಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಲ್ವಾ? ಹೌದು, ಡೆಫಿನೆಟ್ಲಿ. ಎಸ್ ಅವ್ರು ಈಗ ಏನೇ ಆಗಲಿ ನಾವು ಪಾರ್ಟಿಯಿಂದ ಹೊರಗೆ ಹೋಗ್ತೀವಿ ಅನ್ನೋರು ತಯಾರಿದ್ದರೆ
ಯಾರ್ಯಾರು ಅವ್ರ ಜೊತೆ ಇದ್ರಲ್ಲ ಸಭೆಗಳಲ್ಲಿ, ಹೌದು, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅವ್ರು ಹೊರಗಡೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಅಂತಕ್ಕಂಥದ್ದು. ನೀವು ಸೋಷಿಯಲ್ ಮೀಡಿಯಾಗಳ ರಿಯಾಕ್ಷನ್ಗಳು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ನಾನು ಅದರದ್ದು ನರೇಟಿವನ್ನು ಅಲ್ಲಗಳೆಯಲ್ಲ ಸೋಷಿಯಲ್ ಮೀಡಿಯಾದು, ಬಟ್ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ನೀಡ್ಸ್ ಸಮಥಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್. ಎಸ್, ಅದನ್ನು ಯತ್ನಾಳ್ರು ಸಾಧ್ಯ ಮಾಡಿ ನೋಡ್ತಾರೆ. ದಟ್ ನನಗನ್ಸುತ್ತೆ ನಿನ್ನೆಯ ಉಚ್ಚಾಟನೆಯ ನಿರ್ಣಯದ ನಂತರ ಯತ್ನಾಳ್ರ ನಿಜವಾದ ಅಗ್ನಿ ಪರೀಕ್ಷೆ ಮತ್ತು ಯತ್ನಾಳ್ರ ನಿಜವಾದ ಸಾಮರ್ಥ್ಯದ ಪರೀಕ್ಷೆ ನಿನ್ನೆಯ ಉಚ್ಚಾಟನೆಯ ನಂತರ ಅಂತ ನನಗನ್ಸುತ್ತೆ. ಇವತ್ತಿನವರೆಗೆ ನೀವೊಂದು ಪಾರ್ಟಿಯಲ್ಲಿದ್ದಿರಿ, ಶಾಸಕರಾಗಿದ್ದಿರಿ, ನಿಮ್ಮ ಮಾತಿಗೆ ಬೆಲೆ ಇತ್ತು, ನೀವು ಮಾತಾಡ್ತಾ ಇದ್ರಿ, ಅಲ್ಲಿ ಜನಪ್ರಿಯತೆ ಇತ್ತು, ಅಲ್ಲಿ ಹಿಂದುತ್ವ ಇತ್ತು. ಈಗ ನೀವು ಏನೇ ಹಿಂದುತ್ವ ಹೇಳಿದ್ರು ಯು ವಿಲ್ ಬಿ ಎಟ್ ಲಾಗರ್ ಹೆಡ್ಸ್ ವಿತ್ RSS, ಲಾಗರ್ ಹೆಡ್ಸ್ ವಿತ್ BJP. ಕರೆಕ್ಟ್. ನಿಮಗೆ ಆ ಆಲ್ಟರ್ನೇಟಿವ್ ನರೇಟಿವನ್ನು ಕಟ್ಟುವ ಸಾಮರ್ಥ್ಯ ಉಂಟಾ? ದಟ್ ಇಸ್ ನಾನು ಅದಕ್ಕೆ ಹೇಳಿದೆ ಅಜಿತ್, ಪಾಲಿಟಿಕ್ಸ್ನಲ್ಲಿ ಮತ್ತು ಚುನಾವಣೆಯಲ್ಲಿ ನಾವು ಯಾರನ್ನೂ ಕೂಡ ನೆಗೆಟ್ ಮಾಡೋಕ್ಕಾಗಲ್ಲ. ಯಾವಾಗ ನಿಮಗೆ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಿದ್ದಾರಲ್ಲ ಅವರು ಪ್ರದೀಪ್ ಈಶ್ವರ್ ನನಗೆ ನಾವು ಚುನಾವಣೆ ಗೆಲ್ತಾರೆ ಅಂತ ಅನಿಸಿರಲಿಲ್ಲ. 10 ದಿನದಲ್ಲಿ ಅವ್ರ ಮಾತುಗಳು ಯೂಟ್ಯೂಬ್ಗಳಿಂದ ಬಂದು ಚುನಾವಣೆ ಗೆದ್ದುಬಿಟ್ಟು ಕೇಜ್ರಿವಾಲ್ರನ್ನ ನೋಡಿದ್ದೀವಿ. ಹಾಗಾಗಿ ಯತ್ನಾಳ್ರನ್ನ ನಾನು ಇಲ್ಲ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ನಿರಾಕರಿಸ್ತಾ ಇಲ್ಲ, ಬಟ್ ಅವರ ನಿಜವಾದ ಸಾಮರ್ಥ್ಯದ ಪರೀಕ್ಷೆ ನಿನ್ನೆಯ ಉಚ್ಚಾಟನೆಯ ನಿರ್ಣಯದ ನಂತರ ಶುರುವಾಗಿದೆ ಅಂತ ಅನಿಸುತ್ತೆ. ಎಷ್ಟು ದೂರದವರೆಗೆ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಎಷ್ಟು ಜನ ಅವ್ರ ಜೊತೆಗೆ ಬರ್ತಾರೆ, ಕರ್ನಾಟಕದ ರಾಜಕಾರಣದಲ್ಲಿ ಏನಾದರೂ ಇಂಪ್ಯಾಕ್ಟ್ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗುತ್ತಾ? ಲೆಟ್ಸ್ ಸಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.